ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ನೀಡಿರುವಂತದ್ದು ಅಂದ್ರೆ ಬೆಳಗಾವಿಯ ಟಿಕೆಟ್ ಕೊಟ್ಟಿರುವಂತದ್ರ ಬಗ್ಗೆ ಸಾಕಷ್ಟು ಜನ ನಾಯಕರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿದಂತ ಜಗದೀಶ್ ಶೆಟ್ಟರ್ ಮುಂಚೆ ವಿರೋಧ ಇದ್ದಿದ್ದು ನಿಜ, ಆದರೆ ಎಲ್ಲರ ಜೊತೆಗೂ ಕೂಡ ನಾನು ಮಾತಾಡಿದ್ದೀನಿ, ಎಲ್ಲರ ಬೆಂಬಲ ಕೂಡ ನನಗೆ ಸಿಗುತ್ತೆ, ನಾವು ಒಗ್ಗಟ್ಟಾಗಿ ಮುಂದುವರಿತೀವಿ ಅನ್ನುವಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಎಲ್ಲ ನಾಯಕರ ಜೊತೆನೂ ಸಂಪರ್ಕ ಮಾಡಿದ್ದೇನೆ ಮತ್ತು ಇನ್ ಜನರಲ್ ಪಬ್ಲಿಕ್ ಸಹಿತ ಅವರು ಸಹಿತ ಡೈಲಿ ಒಂದು 100 ಜನ ಫೋನ್ ಮಾಡಿ ಇವತ್ತು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗನೆ ಬೆಳಗಾವಿಗೆ ಬಂದು ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಆಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಸಹಿತ ಭಾಳ ಹಾರ್ಟ್ಫುಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕನ್ನೋದು ನಮ್ಮೆಲ್ಲರ ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಗೆದ್ದು ಬರೋಣ ಅನ್ನುವಂಥದ್ದು ಮನಸ್ಸಿಚ್ಛೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಬುಧವಾರ ಹೊಂಟಿದೆ ನಾನು. ಬುಧವಾರದಿಂದ ಕಂಟಿನ್ಯೂಸ್ ಪ್ರಚಾರ ಇರ್ತದೆ. ಬುಧವಾರ ಬೆಳಗಾವಿ ಎಂಟ್ರಿ ಆಗ್ತೀನಿ, ಅಲ್ಲಿಂದ ಕಂಟಿನ್ಯೂಸ್ ಬೆಳಗಾವಿ ನಗರ ಮತ್ತು ಗ್ರಾಮೀಣ ಇರ್ಬೋದು, ಆಮೇಲೆ ಗೋಕಾಕ, ವರಬಾವಿ, ರಾಮದುರ್ಗ ಮತ್ತು ಬೈಲಹೊಂಗಲ, ಸವದತ್ತಿ ಎಲ್ಲ ತಾಲೂಕುಗಳಿಗೆ ಕಂಟಿನ್ಯೂಸ್ ಪ್ರಾಸೆಸ್ ಆಗ್ತದೆ. ಬೆಳಗಾವಿ ಅಂದ್ರೆ ನಿಮಗೆ ಚಿರಪರಿಚಯ ಇದೆ, ಆದರೂ ಕೂಡ ಅಲ್ಲಿ ರಾಜಕೀಯಕ್ಕೂ ಇಲ್ಲಿ ರಾಜಕೀಯಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಇಲ್ಲ ನೋಡ್ರಿ, ಇಡೀ ರಾಜ್ಯದಲ್ಲಿ ನಾನು ಸುತ್ತ ಹಾಕಿದ್ದೇನೆ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಕೋಲಾರದ ಹಿಡ್ಕೊಂಡು ಚಾಮರಾಜನಗರದಿಂದ ಹಿಡ್ಕೊಂಡು ಇವನ್ ಬೀದರ್, ಗುಲ್ಬರ್ಗ ಅವರಿಗೂ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆಯೂ 2 ಬಾರಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಅತಿ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನನ್ನನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೇನೆ. ಮತ್ತು ಅದರಲ್ಲಿ ನಾನು ಫಸ್ಟ್ ಟೈಮ್ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ 1999ರಿಂದ 2004ರಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿದಂಥ ಜಿಲ್ಲೆ ಅಂತಂದರೆ ಬೆಳಗಾವಿ ಜಿಲ್ಲೆ. ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರಿದ್ದರು ಮತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ದೀನಿ. ಮತ್ತು 2 ಬಾರಿ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಮಾಡಿದ್ದೀನಿ. ಹೀಗಾಗಿ ಚಿರಪರಿಚಿತವಾದಂಥ ಜಿಲ್ಲೆ ಮತ್ತು ನಾನು ಇನ್ವಾಲ್ವ್ ಆದಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಇನ್ವಾಲ್ವ್ ಆದಂಥ ಜಿಲ್ಲೆ ಅಂತಂದರೆ